Hello friends, welcome to my channel all about education. ಇವತ್ತು ನಾವು 2019 ಕ್ವೆಶ್ಚನ್ ಪೇಪರ್ 2 ಅವರದು ಹೇಗಿತ್ತು ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಎರಡು. Okay, first question. If you are reading a text for comprehension, ಅಂದರೆ ನೀವು ಗ್ರಹಿಸಲು ಪಠ್ಯವನ್ನು ಓದುತ್ತಿದ್ದೀರಾ. ಅಂದರೆ ಕಾಂಪ್ರಿಹೆನ್ಷನ್ ಅಂದರೆ ಏನು ಮೇನ್ ಇಂಪಾರ್ಟೆಂಟ್ ಏನಂದರೆ ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸೋದು. ನೀವು ಯಾವುದೋ ಒಂದು ಟೆಕ್ಸ್ಟನ್ನು ಪಠ್ಯವನ್ನು ಓದ್ತಾ ಇದ್ದೀರಾ. ಏನಕ್ಕೆ? ಕಾಂಪ್ರಿಹೆನ್ಷನ್ಗೋಸ್ಕರ ಅಥವಾ ಗ್ರಹಿಸೋದಕ್ಕೋಸ್ಕರ. ಅದಕ್ಕೆ ಏನು ಮಾಡಬೇಕು? ಆಪ್ಷನ್ಸ್: ಯು ಶುಡ್ ರೀಡ್ ಅಲೌಡ್. ಸೆಕೆಂಡ್, ಯು ಶುಡ್ ರೀಡ್ ಸೈಲೆಂಟ್ಲಿ. ಥರ್ಡ್, ಯು ಶುಡ್ ರೀಡ್ ಅಲೌಡ್ ವಿತ್ ಎ ಫ್ರೆಂಡ್ ಆರ್ ಪಿಯರ್. ಫೋರ್ತ್, ಯು ಶುಡ್ ಎಕ್ಸ್ಪೆಕ್ಟ್ ಸಂಬಡಿ ಟು ರೀಡ್ ಫಾರ್ ಯು. ಈ 4 ಆಪ್ಷನ್ಸಲ್ಲಿ ಆಪ್ಷನ್ ನಂಬರ್ 2, ಯು ಶುಡ್ ರೀಡ್ ಸೈಲೆಂಟ್ಲಿ, ಇದು ರೈಟ್ ಆನ್ಸರ್. ನೋಡಿ, ನಿಮ್ಗೆ ಈ ವರ್ಡ್ ಕಾಂಪ್ರಿಹೆನ್ಷನ್ ಅಥವಾ ಕಾಂಪ್ರಿಹೆಂಡ್ ಅಂತ ಬಂದರೆ ಅದಕ್ಕೆ ಮೀನಿಂಗ್ ಏನು ಗೊತ್ತಾ? ಅಂಡರ್ಸ್ಟ್ಯಾಂಡಿಂಗ್. ಕಾಂಪ್ರಿಹೆನ್ಷನ್ ಅಂತಂದರೆ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡೋದಕ್ಕೋಸ್ಕರ ನೀವು ಯಾವುದೋ ಒಂದು ಪಠ್ಯವನ್ನು ಓದ್ತೀರಾ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ಏನು ಹೇಳ್ತೀವಿ ನಾವು? ಯಾವುದ್ರಲ್ಲಿ ಮಾಡೋದು? ಅದನ್ನು ಸೈಲೆಂಟ್ ರೀಡಿಂಗಲ್ಲಿ ಮಾಡೋದು. ಅಕಸ್ಮಾತ್ ನಿಮಗೆ ಸೈಲೆಂಟ್ ರೀಡಿಂಗ್ ಅಂತ ಏನು ಕೊಟ್ಟರೆ, ಸೈಲೆಂಟ್ ರೀಡಿಂಗ್ ಅಲ್ಲಿ ಏನಿರುತ್ತೆ ಅಂದರೆ ಮೇಯ್ನ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ, ಯಾವುದ್ರ ಮೇಲೆ ಸೈಲೆಂಟ್ ರೀಡಿಂಗ್ ಎಂಫಸಿಸ್ ಅಂತ ಕೊಟ್ಟಿರ್ತಾರೆ. ಸೈಲೆಂಟ್ ರೀಡಿಂಗ್ ಎಂಫಸಿಸ್ ಆನ್ ಕಾಂಪ್ರಿಹೆನ್ಷನ್. ಸೈಲೆಂಟ್ ರೀಡಿಂಗಲ್ಲಿ ನಮ್ಗೆ ಏನಾಗುತ್ತೆ, ನಾವು ಶಬ್ದಕೋಶ ಕಲಿತೀವಿ ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಸೈಲೆಂಟ್ ರೀಡಿಂಗ್ ಮೇಯ್ನ್ ಉದ್ದೇಶ ಎಂಫಸಿಸ್ ಆನ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ? ಸೈಲೆಂಟ್ ರೀಡಿಂಗ್ ಯಾವ್ದ ಮೇಲೆ ಒತ್ತು ಕೊಡುತ್ತೆ ಅಂದರೆ ಕಾಂಪ್ರಿಹೆನ್ಷನ್ ಮೇಲೆ, ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಆದರೆ ಇಲ್ಲಿ ಲೌಡ್ ರೀಡಿಂಗ್ ಇದೆಯಲ್ಲ, ಲೌಡ್ ರೀಡಿಂಗಲ್ಲಿ ಯು ಶುಡ್ ರೀಡ್ ಅಲೌಡ್. ಇದರಲ್ಲಿ ಏನಾಗುತ್ತೆ ಅಂದರೆ ಲೌಡ್ ರೀಡಿಂಗಲ್ಲಿ ಪ್ರೊನೌನ್ಸಿಯೇಷನ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ಮೇಲೆ. ಸೈಲೆಂಟ್ ರೀಡಿಂಗ್ ಅಲ್ಲಿ ಏನಿರುತ್ತೆ ಅಂತಂದರೆ ರೀಡರ್ಸ್ ಡೋಂಟ್ ಹ್ಯಾವ್ ಟು ಪೇ ಆಸ್ ಮಚ್ ಅಟೆನ್ಷನ್ ಟು ದ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಮೇಲೆ, ಉಚ್ಚಾರಣೆ ಮೇಲೆ ಯಾರು ಅಟೆನ್ಷನ್ ಕೊಡಲ್ಲ. ಯಾವುದರಲ್ಲಿ? ಸೈಲೆಂಟ್ ರೀಡಿಂಗಲ್ಲಿ. ಡೋಂಟ್ ಹ್ಯಾವ್ ಟು ಪೇ ಆಸ್ ಮಚ್ ಅಟೆನ್ಷನ್ ಟು ದ ಪ್ರೊನೌನ್ಸಿಯೇಷನ್ ಆಫ್ ಎ ಸಿಂಗಲ್ ವರ್ಡ್ when they read silently. Concentrate on reading for understanding. ಅಂತಂದರೆ ಸೈಲೆಂಟ್ ರೀಡಿಂಗಲ್ಲಿ ನಾವು ಅರ್ಥ ಮಾಡೋದಕ್ಕೋಸ್ಕರ, ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಓದ್ತೀವಿ. ಇಲ್ಲಿ 3 ವರ್ಡ್ ಬರುತ್ತೆ: ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಾಂಪ್ರಿಹೆನ್ಷನ್ ಅಥವಾ ಕಾಂಪ್ರಿಹೆಂಡ್. ಇದು 3 ಒಂದೇ. ಕಾಂಪ್ರಿಹೆನ್ಷನ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು ಸೈಲೆಂಟ್ ರೀಡಿಂಗಲ್ಲಿ ಏನೇನಾಗುತ್ತೆ ಅಂತಂದರೆ ವೊಕ್ಯಾಬ್ಯುಲರಿ, ಫ್ಲೂಯೆನ್ಸಿ, ಮೋಟಿವೇಶನ್ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ. ವೊಕ್ಯಾಬ್ಯುಲರಿ ಅಂದರೆ ಶಬ್ದಕೋಶ, ಮತ್ತು ಫ್ಲೂಯೆನ್ಸಿ ಅಂದರೆ ಸ್ಪಷ್ಟತೆ, ಮತ್ತು ಮೋಟಿವೇಶನ್ ಅಂತಂದರೆ ಪ್ರೇರಣೆ. ಇದು 3 ಯಾವುದರಲ್ಲಿ ಹೆಚ್ಚುತ್ತೆ ಅಂತಂದರೆ ಸೈಲೆಂಟ್ ರೀಡಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್. ಎ ಲರ್ನರ್ ರೀಡ್ಸ್ ದ ಟೆಕ್ಸ್ಟ್ ಆರ್ ಅ ಟಾಪಿಕ್ ಫಾರ್ ಸ್ಪೆಸಿಫಿಕ್ ಡೀಟೇಲ್ಸ್ ಆರ್ ಸ್ಪೆಸಿಫಿಕ್ ರೀಸನ್ಸ್. So, she or he is using the strategy called options: scanning, skimming, skipping, summarizing. ಆದರೂ ಇದರಲ್ಲಿ ಏನಿದೆ ನೋಡಿ, ಸ್ಪೆಸಿಫಿಕ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ. ಸ್ಪೆಸಿಫಿಕ್ ರೀಸನ್ಸ್ ಅಥವಾ ಸ್ಪೆಸಿಫಿಕ್ ಡೀಟೇಲ್ಸ್ ಈ ಥರ ಬಂದಾಗ ಅದಕ್ಕೆ ಕರೆಕ್ಟ್ ಆನ್ಸರ್ ಸ್ಕ್ಯಾನಿಂಗ್. ನೋಡಿ, ಇಲ್ಲಿ ಸ್ಕಿಮ್ಮಿಂಗ್ ಮತ್ತು ಸ್ಕ್ಯಾನಿಂಗ್ ಅದೆರಡು ಇದೆಯಲ್ಲ, ಅದು ರೀಡಿಂಗ್ ಸ್ಟ್ರಾಟಜೀಸ್ ಅಥವಾ ರೀಡಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸ್ಟ್ರಾಟಜಿ ಅಂತನಾದರೂ ಕೇಳ್ಬೋದು, ರೀಡಿಂಗ್ ಟೆಕ್ನಿಕ್ಸ್ ಅಂತನಾದರೂ ಕೇಳ್ಬೋದು. ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಇದೆರಡು ರೀಡಿಂಗ್ ಟೆಕ್ನಿಕ್ಸ್. ಸ್ಕಿಮ್ಮಿಂಗ್ ಇದೆ ನೋಡಿ, ಫಸ್ಟ್ ಪಾಯಿಂಟ್. ವೆನ್ ಸ್ಕಿಮ್ಮಿಂಗ್, ರೀಡರ್ಸ್ ಶುಡ್ ಲುಕ್ ಓನ್ಲಿ ಫಾರ್ ದ ಜನರಲ್ ಆರ್ ಮೇನ್ ಐಡಿಯಾ. ಸ್ಕಿಮ್ಮಿಂಗ್ ಅಂದರೆ ಏನು? ಸ್ಕಿಮ್ಮಿಂಗ್ ಅಂದರೆ ಜನರಲ್ ಆರ್ ಮೇನ್ ಐಡಿಯಾಸ್ ಅಂತ ಇರುತ್ತೆ ಡೆಫಿನೇಷನ್ನಲ್ಲಿ. ಸ್ಕ್ಯಾನಿಂಗ್ ಅಂದರೆ ಏನಿರುತ್ತೆ? ಸ್ಪೆಸಿಫಿಕ್ ಅಂತ ಇರುತ್ತೆ. ಸ್ಕ್ಯಾನಿಂಗಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ನಾವು ಓದೋದು. ಯಾವುದರಲ್ಲಿ? ಸ್ಕ್ಯಾನಿಂಗಲ್ಲಿ. ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೆ. ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ನೀವು ಹೊಟ್ಟೆಯಲ್ಲಿ ಏನೋ ಒಂದು ಕಾಯಿನ್ ನುಂಗ್ಬಿಟ್ಟಿರ್ತೀರಾ. ಆ ಕಾಯಿನ್ಗೋಸ್ಕರ ಬರೀ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆ ಕಾಯಿನ್ಗೋಸ್ಕರ ನೀವು ಸ್ಕ್ಯಾನಿಂಗ್ ಮಾಡ್ತೀರಾ. ಸೊ ಸ್ಕ್ಯಾನಿಂಗ್ ಅಂದರೆ ಏನು? ಬರೀ ಒಂದು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ಗೋಸ್ಕರ ಓದ್ತೀರಾ. ನೆಕ್ಸ್ಟ್ ಕ್ವೆಶನ್. ಚೂಸ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಫ್ ಅಬ್ಸರ್ವೇಷನ್, ಚೆಕ್ ಲಿಸ್ಟ್, ರೇಟಿಂಗ್ ಸ್ಕೇಲ್, ಕ್ವೆಶನೇರ್. ಆಪ್ಷನ್ಸ್ ಅಲ್ಲಿ ಕೇಳಿದ್ದಾರೆ: ಚೆಕ್ ಲಿಸ್ಟ್, ಅಬ್ಸರ್ವೇಷನ್, ರೇಟಿಂಗ್ ಸ್ಕೇಲ್, ಕ್ವೆಶನೇರ್. ಇದರಲ್ಲಿ ಯಾವುದು ಒಂದು ಈ ಗ್ರೂಪ್ಗೆ 4ಅಲ್ಲಿ ಯಾವುದು ಒಂದು ಗ್ರೂಪಲ್ಲಿ ಇನ್ವಾಲ್ವ್ ಆಗಲ್ಲ. ಡಸ್ ನಾಟ್ ಬಿಲಾಂಗ್ ಟು, ನಾಟ್ ಅಂತ ಕೇಳಿದ್ದಾರೆ ಕ್ವೆಶನಲ್ಲಿ. ಆಪ್ಷನ್ ನಂಬರ್ 2 ಅಬ್ಸರ್ವೇಷನ್ ಇದಕ್ಕೆ ರೈಟ್ ಆನ್ಸರ್. ನೋಡಿ, ಇದರಲ್ಲಿ ಚೆಕ್ ಲಿಸ್ಟ್, ರೇಟಿಂಗ್ ಸ್ಕೇಲ್ ಮತ್ತು ರುಬ್ರಿಕ್ಸ್ ಆರ್ ಟೂಲ್ಸ್ ಆಫ್ ಇವ್ಯಾಲ್ಯೂಯೇಷನ್ ಅಂತ ಇದೆ. ಇನ್ನೊಂದು ಕ್ವೆಶನೇರ್, ಅದು ಕೂಡ ಒಂದು ಟೂಲ್ಸ್ ಆಫ್ ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಆದರೆ ನಿಮಗೆ ಅಬ್ಸರ್ವೇಷನ್ ಇದೆಯಲ್ಲ, ಅದು ಡೀಪ್ ಆಗಿ ಅಬ್ಸರ್ವ್ ಮಾಡಿಬಿಟ್ಟು ಬಿಹೇವಿಯರ್ ಅಲ್ಲಿ ಬರುತ್ತೆ ಅದು. ಕ್ವೆಶನ್. ಅ ಟೀಚರ್ ಆಸ್ಕ್ ಹರ್ ಆರ್
his pupils to clap once if the statement is true and to clap twice if it is not true. Then the pupils options: listen and respond, listen and repeat, listen and complete the gaps, listen and chant. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ವಶನಲ್ಲಿ ಏನು ಮಾಡ್ತಾರೆ, ಒಂದು ಟೀಚರ್ ಏನು ಮಾಡ್ತಾರೆ ಅವ್ರ ಮಕ್ಕಳಿಗೆ ನಾನು ಯಾವುದೋ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಅಥವಾ ನಾನು ಏನೋ ಒಂದು ಹೇಳಿಕೆ ಹೇಳ್ತೀನಿ, ಅದು ಸರಿ ಇದ್ದರೆ ಟ್ರೂ ಇದ್ದರೆ ಒಂದು ಸತಿ ಕ್ಲ್ಯಾಪ್ ಮಾಡಬೇಕು, ಅದು ಸ್ಟೇಟ್ಮೆಂಟು ಫಾಲ್ಸ್ ಇದ್ದರೆ ನಾಟ್ ಟ್ರೂ ಇಲ್ಲ ಅಂತಂದರೆ ನೀವು 2 ಸತಿ ಕ್ಲ್ಯಾಪ್ ಹೊಡಿಬೇಕು, ಕ್ಲ್ಯಾಪ್ ಟ್ವೈಸ್ ಅಂತ ಹೇಳ್ತಾರೆ. ಆವಾಗ ಮಕ್ಕಳು ಏನು ಮಾಡ್ತಾರೆ ಅಂತಂದ್ಬಿಟ್ಟು ಆಪ್ಷನ್ಸಲ್ಲಿ ಇದರಲ್ಲಿ ಫಸ್ಟ್ ಆಪ್ಷನ್ ಲಿಸನ್ ಆ್ಯಂಡ್ ರೆಸ್ಪಾಂಡ್ ಇದಕ್ಕೆ ಸರಿಯಾದ ಉತ್ತರ. ಲಿಸನ್ ಅಂದರೆ ನಿಮಗೆ ಗೊತ್ತಿದೆ, ಆಲಿಸೋದು, ಮತ್ತು ರೆಸ್ಪಾಂಡ್ ಮಾಡೋದು ಅಂತಂದರೆ ಪ್ರತಿಕ್ರಿಯಿಸುವುದು. ನೆಕ್ಸ್ಟ್ ಕ್ವೆಶನ್, ದ ಫಾಲೋಯಿಂಗ್ ಈಸ್ ನಾಟ್ ಎ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್ ಅಂದರೆ ಮಾತನಾಡುವುದು ಕೌಶಲ್ಯ ಇದರಲ್ಲಿ ಯಾವುದಲ್ಲ? ಆಪ್ಷನ್ಸ್: ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಚಂಕ್ಸ್, ಸೆಕೆಂಡ್ ಕನ್ವೆ ಇನ್ಫಾರ್ಮೇಷನ್, ಥರ್ಡ್ ಫಾರ್ಮುಲೇಟ್ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್, ಫೋರ್ತ್ ಅಂಡರ್ಸ್ಟ್ಯಾಂಡ್ ಸಿಂಟ್ಯಾಟಿಕ್ ಪ್ಯಾಟರ್ನ್ಸ್. ಇಲ್ಲಿ 4 ಆಪ್ಷನ್ಸಲ್ಲಿ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂದರೆ ನೋಡಿ, ಇವಾಗ ಸಿಂಟ್ಯಾಕ್ಸ್ ಅಂತಂದರೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಡೆಫಿನಿಷನ್ ಬೇಡ. SVO ಪ್ಯಾಟರ್ನಲ್ಲಿ ನಮಗೆ ಒಂದು ಸೆಂಟೆನ್ಸ್ ಇರಬೇಕು. ಹಿ ಈಸ್ ರನ್ನಿಂಗ್ ವೆರಿ ಫಾಸ್ಟ್, ಇದು ಒಂದು ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು ಮತ್ತು ಆಬ್ಜೆಕ್ಟ್ ಇರಬೇಕು. ಈ ಪ್ಯಾಟರ್ನಲ್ಲಿ ನಮಗೆ ಒಂದು ಸೆಂಟೆನ್ಸ್ ಇರಬೇಕು. ಆದರೆ ಇವಾಗ ರೆಡ್ಡಲ್ಲಿದೆ ನೋಡಿ, ಇದು ರನ್ನಿಂಗ್ ಹಿ ವೆರಿ ಫಾಸ್ಟ್ ಅಂತಂದ್ಬಿಟ್ಟು ಆಬ್ಜೆಕ್ಟ್ ಫಸ್ಟ್ ಬಂದು ವರ್ಬ್ ಆಮೇಲೆ ಸಬ್ಜೆಕ್ಟ್ ಬರೆದ್ರೆ ಅದು ತಪ್ಪಾಗುತ್ತೆ. ಸೊ ಸಿಂಟ್ಯಾಕ್ಸ್ ಅಂತಂದ್ರೇನು, ಒಂದು ಕರೆಕ್ಟ್ ಒಂದು ಅರೇಂಜ್ ಮಾಡೋದು, ಒಂದು ಫ್ರೇಸಸ್ ಆಗಿರಲಿ, ಒಂದು ವರ್ಡ್ಸ್ ಆಗಿರಲಿ, ಕರೆಕ್ಟಾಗಿ ಅರೇಂಜ್ ಮಾಡೋದು ಒಂದು ಸೆಂಟೆನ್ಸಲ್ಲಿ, ಅದಕ್ಕೆ ನಾವು ಸಿಂಟ್ಯಾಕ್ಸ್ ಅಂತೀವಿ. ಇವಾಗ ಕ್ವೆಶನ್ ನೋಡಿ, ಕ್ವೆಶನಲ್ಲಿ ನಮ್ಗೆ ಏನು ಕೇಳ್ತಾ ಇದ್ದಾರೆ, ವಿಚ್ ಈಸ್ ನಾಟ್ ಅ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್ ಬಗ್ಗೆ ಕೇಳ್ತಿರೋದು, ಮಾತನಾಡುವುದು ಬಗ್ಗೆ ಕೇಳ್ತಿರೋದು. ಇವಾಗ ಫಸ್ಟ್ 3 ಆಪ್ಷನಲ್ಲಿ ಏನಿದೆ, ಫಸ್ಟ್ ಆಪ್ಷನಲ್ಲಿ ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ಚಂಕ್ಸ್, ಅದೊಂದು ಸ್ಪೀಕಿಂಗಲ್ಲಿ ಬರುತ್ತೆ. ಪ್ರೊಡ್ಯೂಸ್ ಸೌಂಡ್ಸ್ ಇನ್ ಮೀನಿಂಗ್ಫುಲ್ ವೇಯಲ್ಲಿ ನಾವು ಉಚ್ಚಾರಣೆ ಮಾಡ್ತೀವಿ. ಉಚ್ಚಾರಣೆ ಮಾಡೋದು, ಪ್ರೊನೌನ್ಸಿಯೇಷನ್ ಮಾಡೋದು, ಪ್ರೊಡ್ಯೂಸ್ ಸೌಂಡ್ಸ್ ಮಾಡೋದು ಯಾವುದರಲ್ಲಿ? ಸ್ಪೀಕಿಂಗಲ್ಲಿ. ಸೊ ಫಸ್ಟ್ ಆಪ್ಷನ್ ಸಬ್ ಸ್ಕಿಲ್ ಆಫ್ ಸ್ಪೀಕಿಂಗ್ ಆಯಿತು. ಸೆಕೆಂಡ್ ಆಪ್ಷನ್ ಕನ್ವೆ ಇನ್ಫಾರ್ಮೇಷನ್, ನಾವೇನೋ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀವಿ, ಕನ್ವೆ ಮಾಡ್ತಾ ಇದ್ದೀವಿ, ಅದು ಕೂಡ ಒಂದು ಸ್ಪೀಕಿಂಗಲ್ಲಿ ಬರುತ್ತೆ. ಥರ್ಡ್ ಫಾರ್ಮುಲೇಟ್ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್, ಇವಾಗ ಯಾರೋ ನಿಮಗೇನೋ ಮಾತಾಡ್ತಾ ಇದ್ದಾರೆ, ಸೊ ನೀವು ರಿಪ್ಲೈ ಮಾಡ್ತೀರಾ, ರೆಸ್ಪಾನ್ಸ್ ಮಾಡ್ತೀರಾ, ಹೇಗೆ? ಸ್ಪೀಕಿಂಗಿಂದ. ಓಕೆ, ಫಸ್ಟ್ 3 ಆಪ್ಷನ್ಸ್ ಸ್ಪೀಕಿಂಗಲ್ಲಿ ಬರುತ್ತೆ. ಆದರೆ 4th ಆಪ್ಷನ್ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಸಿಂಟ್ಯಾಟಿಕ್ ಪ್ಯಾಟ್ರನ್ಸ್ ಅಂದರೆ ಸ್ಟ್ರಕ್ಚರ್ ಆಫ್ ಒಂದು ಸೆಂಟೆನ್ಸ್ ಕರೆಕ್ಟಾಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಅದು ಗ್ರಾಮರಲ್ಲಿ ಬರುತ್ತೆ. ಸೊ ಅದು ಯಾವುದ್ರಲ್ಲಿ ಬರುತ್ತೆ? ರೈಟಿಂಗಲ್ಲಿ ಬರುತ್ತೆ. 4th ಆಪ್ಷನ್ ಸಿಂಟ್ಯಾಟಿಕ್ ಸ್ಟ್ರಕ್ಚರ್ಸ್ ರೈಟಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಕನ್ಸಿಡರಿಂಗ್ ಹೌ ಫಾರ್ ದ ಫಾಲೋಯಿಂಗ್ ಆಕ್ಟಿವಿಟೀಸ್ ಹೆಲ್ಪ್ ಲರ್ನರ್ಸ್ ಡೆವಲಪ್ ದೇರ್ ಸ್ಪೀಕಿಂಗ್ ಸ್ಕಿಲ್ಸ್, ದ ಒನ್ ದಟ್ ಡಸ್ ನಾಟ್ ಹೆಲ್ಪ್ ಮಚ್ ಈಸ್. ಇದರಲ್ಲಿ 4 ಆಪ್ಷನ್ಸ್ ಇದೆ. ಗಿವಿಂಗ್ ಎ ಪ್ರಿಪೇರ್ಡ್ ಟಾಕ್, ಗಿವಿಂಗ್ ಎನ್ ಎಕ್ಸ್ಟೆಂಪೋರ್ ಸ್ಪೀಚ್, ರೀಡಿಂಗ್ ಅಲೌಡ್, ಇಂಟರ್ವ್ಯೂಯಿಂಗ್ ಸಮ್ವನ್. ಇದರಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ಪೀಕಿಂಗ್ ಸ್ಕಿಲ್ಸ್ನ, ಮಾತನಾಡುವ ಕೌಶಲ್ಯನ ಇದರಲ್ಲಿ 4 ಆಪ್ಷನ್ಸಲ್ಲಿ ಯಾವುದು ಜಾಸ್ತಿ ಹೆಲ್ಪ್ ಮಾಡೋದಿಲ್ಲ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ ನಂಬರ್ 3 ರೀಡಿಂಗ್ ಅಲೌಡ್, ಇದು ಜಾಸ್ತಿ ನಮ್ಮ ಸ್ಪೀಕಿಂಗ್ ಸ್ಕಿಲ್ನ ಡೆವಲಪ್ ಮಾಡೋದಿಲ್ಲ. ಆದರೆ ಬೇರೆ ಫಸ್ಟ್, ಸೆಕೆಂಡ್, 4th ಆಪ್ಷನ್ ಇದೆಯಲ್ಲ, ಇದರಿಂದ ನಮ್ಮ ಮಾತನಾಡುವ ಕೌಶಲ್ಯ ಇಂಪ್ರೂವ್ ಆಗುತ್ತೆ. ಹೇಗೆ ಅಂದರೆ, ಇವಾಗಲೇ ನಾನು ಒಂದು ಕ್ವೆಶನಲ್ಲಿ ಹೇಳಿದ್ದೆ, ರೀಡಿಂಗ್ ಅಲೌಡ್ ಅಂತಂದರೆ ಜೋರಾಗಿ ಓದಿದಾಗ ಲೌಡ್ ರೀಡಿಂಗಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಉಚ್ಚಾರಣೆ ಇಂಪ್ರೂವ್ ಆಗುತ್ತೆ, ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ. ಆದರೆ ಸ್ಪೀಕಿಂಗ್ ಸ್ಕಿಲ್ಸ್ಗೆ ಅದು ಜಾಸ್ತಿ ಅಷ್ಟೊಂದು ಅದರಲ್ಲಿ ಹೆಲ್ಪ್ ಆಗೋದಿಲ್ಲ. ಏನು, ನಮ್ಮ ಮಾತನಾಡುವ ಕೌಶಲ್ಯಗಳಿರುತ್ತಲ್ಲ ಅದನ್ನು ಇಂಪ್ರೂವ್ ಮಾಡೋಕ್ಕೆ, ಡೆವಲಪ್ ಮಾಡೋಕ್ಕೆ ಅಷ್ಟೊಂದು ಹೆಲ್ಪ್ ಮಾಡಲ್ಲ, ಅಷ್ಟೊಂದು ಜಾಸ್ತಿ ಹೆಲ್ಪ್ ಮಾಡಲ್ಲ. ಯಾವುದು? ಆಪ್ಷನ್ ನಂಬರ್ 3 ರೀಡಿಂಗ್ ಅಲೌಡ್. ಇದರಿಂದ ಏನಾಗುತ್ತೆ, ರೀಡಿಂಗ್ ಅಲೌಡಿಂದ ನಮ್ಮ ಉಚ್ಚಾರಣೆ ಇಂಪ್ರೂವ್ ಆಗುತ್ತೆ. ಆದರೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಸ್ಪೀಕಿಂಗ್ ಸ್ಕಿಲ್ಸ್, ಮಾತನಾಡೋ ಕೌಶಲ್ಯ ಇಂಪ್ರೂವ್ ಯಾವುದರಲ್ಲಿ ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾರೆ. ಇವಾಗ ಫಸ್ಟ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ, ಗಿವಿಂಗ್ ಎ ಪ್ರಿಪೇರ್ಡ್ ಟಾಕ್. ಯಾವುದೋ ಒಂದು ಟಾಪಿಕ್ ಕೊಟ್ಬಿಟ್ಟು ಇದ್ರ ಮೇಲೆ ನೀವು ಮಾತಾಡಬೇಕು, ಇದ್ರ ಮೇಲೆ ನೀವು ಒಂದು ಭಾಷಣ ಕೊಡಬೇಕು ಅಂತ ಹೇಳಿರ್ತೀರಾ. ಅದರಿಂದ ಏನಾಗುತ್ತೆ, ಭಾಷಣ ಹೇಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಸ್ಪೀಕಿಂಗ್ ಸ್ಕಿಲ್ ಹೆಚ್ಚಾಗುತ್ತೆ. ಫಸ್ಟ್ ಸೆಕೆಂಡ್ ಆಪ್ಷನ್ ನೋಡಿ, ಗಿವಿಂಗ್ ಆ್ಯನ್ ಎಕ್ಸ್ಟೆಂಪೋರ್ ಸ್ಪೀಚ್. ಎಕ್ಸ್ಟೆಂಪೋರ್ ಅಂದರೆ ಏನಿಲ್ಲ, ಪ್ರಿಪೇರ್ಡ್ ಟಾಕ್ ಅಂತ ಫಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ಟೆಂಪೋರ್ ಸ್ಪೀಚ್ ಅಂತಂದರೆ ಏನು, ಅನ್ಪ್ರಿಪೇರ್ಡ್ ಟಾಕ್ ಅಷ್ಟೇ. ಏನೋ ಒಂದು ಸಡನ್ ಟಾಪಿಕ್ ಕೊಟ್ಬಿಡ್ತಾರೆ ನಿಮಗೆ, ಈ ಟಾಪಿಕ್ ಕೊಟ್ಟಿದ್ದೀನಿ
ಇದು ಒಂದು ಪೊಲ್ಯೂಷನ್ ಬಗ್ಗೆ ಒಂದು ಟಾಪಿಕ್ ಕೊಟ್ಟಿದ್ದೀನಿ, ಪೊಲ್ಯೂಷನ್ ಬಗ್ಗೆ ನೀವು ಸ್ಪೀಚ್ ಕೊಡಿ, ಒಂದು ಭಾಷಣ ಕೊಡಿ ಅಂತ ಹೇಳ್ಬಿಡ್ತಾರೆ ಸಡನ್ನಾಗಿ. ನೀವೇನು ಅಲ್ಲಿ ಪ್ರಿಪೇರ್ ಆಗಿರಲ್ಲ. ಅನ್ಪ್ರಿಪೇರ್ಡ್ ಟಾಕ್. ಎಕ್ಸ್ಟೆಂಪೋರ್ ಅಂದರೆ ಪ್ರಿಪೇರ್ದ ಆಗದೆ ಇರೋ ಹಾಗೆ ನೀವು ಒಂದು ಸ್ಪೀಚ್ ಕೊಡಬೇಕು, ಅದಕ್ಕೆ ಎಕ್ಸ್ಟೆಂಪೋರ್ ಅಂತಾರೆ ಅಷ್ಟೇ. ಲಾಸ್ಟ್ 4th ಪಾಯಿಂಟ್ ನೋಡಿ, 4th ಆಪ್ಷನ್ ಇಂಟರ್ವ್ಯೂಯಿಂಗ್ ಸಮ್ವನ್. ಇದರಿಂದನೂ ಏನಾಗುತ್ತೆ, ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್ ಎ ಟೀಚರ್ ಪಾಯಿಂಟ್ಸ್ ಟು ದ ಡೋರ್. ಹಿಯರ್ she or he is demonstrating. Options: total physical response, audiolingual method, direct method, communicative method. ನೀವು ನಾನು ಇಂಗ್ಲೀಷ್ ಪೆಡಗಾಜಿ ವಿಡಿಯೋಸ್ ನೋಡಿದರೆ ಇದೆಲ್ಲ ವಿಡಿಯೋಸ್ ನಾನು ಮಾಡಿದ್ದೀನಿ, ಇದೆಲ್ಲ ಮೆಥಡ್ಸ್ ನಾನು ಮಾಡಿದ್ದೀನಿ. ಓಕೆ, ಅದನ್ನು ನೋಡಿದರೆ TPR ನಿಮಗೆ ಈಸಿ ಆಗಿರುತ್ತೆ. TPR ಅಂತಂದರೆ ಏನು, ಈ ಥರ ಮಕ್ಕಳಿಗೆ ಟೀಚರ್ ಕೈಯಿಂದ ಆ್ಯಕ್ಷನ್ ಮಾಡಿ ಹೇಳ್ಕೊಡ್ತಾ ಇರ್ತಾರೆ. ಸೊ ಇದಕ್ಕೇನು ಹೇಳ್ತಾರೆ, TPR ಮೆಥಡ್, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್. Option number 1 is the right answer. TPR method, total physical response method. Next question, in the functional approach to teaching grammar. Options: form is central, meaning is central, both form and meaning are central, either form or meaning is central. ಇದರಲ್ಲಿ ಆಪ್ಷನ್ ನಂಬರ್ 2 ಮೀನಿಂಗ್ ಈಸ್ ಸೆಂಟ್ರಲ್, ಇದಕ್ಕೆ ರೈಟ್ ಆನ್ಸರ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಫಂಕ್ಷನಲ್ ಅಪ್ರೋಚ್ ಇದೆಯಲ್ಲ, ಇದು ಫಂಕ್ಷನಲ್ ಅಪ್ರೋಚ್ ಬಗ್ಗೆ ಪ್ರತಿ ವರ್ಷ ಒಂದು ಕ್ವಶನ್ ಕೇಳ್ತಾರೆ ನೋಡಿ. ಯಾವುದ್ರ ಮೇಲೆ ಫೋಕಸ್ ಕೊಡುತ್ತೆ ಫಂಕ್ಷನಲ್ ಅಪ್ರೋಚ್? ಫೋಕಸ್ ಈಸ್ ಆನ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ರಿಯಲ್ ಸಿಚುಯೇಷನ್ಸ್. ಇಲ್ಲಿ ಅಂಡರ್ಲೈನ್ ಏನಕ್ಕೆ ಮಾಡಿದ್ದೀನಿ ಅಂದರೆ ಬರೀ ಇಷ್ಟೇ ಇಂಪಾರ್ಟೆಂಟ್. ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ರಿಯಲ್ ಸಿಚುಯೇಷನ್ ಅಥವಾ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ದ ಕಂಟೆಕ್ಸ್ಟ್ ಅಂತ ಕೊಡ್ತಾರೆ. CONTEXT ಕಂಟೆಕ್ಸ್ಟ್ ಅಂತಂದರೆ, ಕಂಟೆಕ್ಸ್ಟ್ ಅಂದರೆ ಏನು, ಸಂದರ್ಭದಲ್ಲಿ, ಆ ಪರ್ಟಿಕ್ಯುಲರ್ ಸಿಚುಯೇಷನಲ್ಲಿ. ಸೊ ಇನ್ ದ ಫಂಕ್ಷನಲ್ ಅಪ್ರೋಚ್ ಟು ಟೀಚಿಂಗ್ ಗ್ರಾಮರ್, ಮೀನಿಂಗ್ ಈಸ್ ಸೆಂಟ್ರಲ್. Next question, a diagnostic test is used to assess. Options: learner's ability to memorize the content of a textbook. Next, learner's ability to summarize the main points in a text. Next, learner's strong and weak points in a language. Next, learner's knowledge of grammar. ಪ್ರತಿ ವರ್ಷ ಡಯಾಗ್ನೋಸ್ಟಿಕ್ ಟೆಸ್ಟ್ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಇಂಗ್ಲೀಷಲ್ಲಾದರೂ ಕೇಳ್ಬೋದು, ಮ್ಯಾಥ್ಸಲ್ಲಾದರೂ ಕೇಳ್ಬೋದು, ಬೇರೆ ಯಾವುದೇ ಸಬ್ಜೆಕ್ಟಲ್ಲಾದರೂ ಕೇಳ್ಬೋದು. ಡಯಾಗ್ನೋಸ್ಟಿಕ್ ಟೆಸ್ಟ್ ಇದ್ರ ಬಗ್ಗೆ ಮಾತ್ರ 100% ಕ್ವೆಶನ್ ಕೇಳ್ತಾರೆ. ಓಕೆ, ಇದರಲ್ಲಿ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋಸಲ್ಲೂ ಹೇಳಿದ್ದೀನಿ. ಲರ್ನರ್ಸ್, ಆಪ್ಷನ್ ನಂಬರ್ 3, ಲರ್ನರ್ಸ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಇನ್ ಲ್ಯಾಂಗ್ವೇಜ್, ಇದಕ್ಕೆ ರೈಟ್ ಆನ್ಸರ್. ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಸ್ಟ್ರೆಂತ್ಸ್, ವೀಕ್ನೆಸ್, ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಪ್ರಯರ್ ಟು ಇನ್ಸ್ಟ್ರಕ್ಷನ್ ಅಂತಂದ್ರೇನು, ಮಕ್ಕಳಿಗೆ ಇನ್ಸ್ಟ್ರಕ್ಷನ್ ಕೊಡೋಕ್ಕಿಂತ ಮುಂಚೆ. PRIOR ಪ್ರಯರ್ ಅಂತ ಇದೆಯಲ್ಲ, ಅದು ಮುಂಚೆ ಪ್ರೇಯರ್ ಟು ಇನ್ಸ್ಟ್ರಕ್ಷನ್ ಲೆಸನ್ ಮಾಡೋಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಕೊಡ್ತೇವಲ್ವಾ, ಆ ಟೆಸ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್. ಆ ಟೆಸ್ಟ್ನ ಏನು ಹೇಳ್ತೀವಿ, ಡಯಾಗ್ನೋಸ್ಟಿಕ್ ಟೆಸ್ಟ್. ಆದರೆ ಎಂಡ್ ಆಫ್ ಇನ್ಸ್ಟ್ರಕ್ಷನ್ ಅಲ್ಲಿ ನಾವು ಯಾವ ಟೆಸ್ಟ್ ಮಾಡೋದು, ಅಚೀವ್ಮೆಂಟ್ ಟೆಸ್ಟ್. ಎಂಡಲ್ಲಿ ಮಾಡ್ತೀವಲ್ವಾ, ಅದಕ್ಕೆ ಅಚೀವ್ಮೆಂಟ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಟಾರ್ಟಿಂಗ್ ಇನ್ಸ್ಟ್ರಕ್ಷನ್ಗಿಂತ ಮುಂಚೆ ಮಾಡ್ತೀವಲ್ವಾ, ಅದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್. Next question, the cheapest and most easily accessible mass media is. Options: television, radio, internet, newspaper. Right option is option number 2, radio. Next question, the following statements are related to the characteristics of which statement is false. ಅಂದರೆ ಇಲ್ಲಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ತಪ್ಪಿದೆ, ಯಾವ ಸ್ಟೇಟ್ಮೆಂಟ್ ತಪ್ಪಿದೆ, ಫಾಲ್ಸ್ ಇದೆ ಅಂತ. ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್, ದೇ ಟ್ರೈ ಥಿಂಗ್ಸ್ ಔಟ್ ಆ್ಯಂಡ್ ಕೀಪ್ ಎಕ್ಸ್ಪೆರಿಮೆಂಟಿಂಗ್. Second option, when conditions are optimal, they can acquire a second language too. Third option, they acquire their first language very easily. Fourth option, they are passive learners. ಇದರಲ್ಲಿ ಆಪ್ಷನ್ ನಂಬರ್ 4 ಇದಕ್ಕೆ ಆನ್ಸರ್. ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಏನು ಕೇಳಿದ್ದಾರೆ ಅಂದರೆ, ದೇ ಟ್ರೈ ಥಿಂಗ್ಸ್ ಔಟ್ ಅಂತಂದರೆ, ಇಲ್ಲಿ ದೇ ಅಂತಂದರೆ ಮಕ್ಕಳಿಗೆ ಹೇಳಿರೋದು. ಚಿಲ್ಡ್ರನ್ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಏನು ಮಾಡ್ತಾರೆ, ಅವರು ವಿಷಯಗಳನ್ನು ಪ್ರಯತ್ನಿಸುತ್ತಾರೆ ಮತ್ತು ಪ್ರಯೋಗವನ್ನು ಮಾಡುತ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೆಕೆಂಡ್ ಆಪ್ಷನ್ಸ್, ವೆನ್ ಕಂಡೀಷನ್ಸ್ ಆರ್ ಆಪ್ಟಿಮಲ್ ದೇ ಕ್ಯಾನ್ ಅಕ್ವೈರ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಟು ಅಂತಂದರೆ, ಪರಿಸ್ಥಿತಿಗಳು ಸೂಕ್ತವಾಗಿದ್ದಾಗ ಅವರು 2ನೇ ಭಾಷೆಯನ್ನು ಸಹ ಕಲಿತಾರೆ. ಥರ್ಡ್ ಆಪ್ಷನ್, ದೇ ಅಕ್ವೈರ್ ದೇರ್ ಫಸ್ಟ್ ಲ್ಯಾಂಗ್ವೇಜ್ ವೆರಿ ಈಸಿಲಿ. ಅವ್ರ ಮಕ್ಕಳು ಏನು ಮಾಡ್ತಾರೆ, ಮಾತೃಭಾಷೆಯನ್ನು, ಮದರ್ ಟಂಗ್ನು, ಫಸ್ಟ್ ಲ್ಯಾಂಗ್ವೇಜನ್ನು ವೆರಿ ಈಸಿಯಾಗಿ ಕಲ್ತ್ಕೊತಾರೆ, ಅಕ್ವೈರ್ ಮಾಡ್ಕೋತಾರೆ. ಇಲ್ಲಿ ಫೋರ್ತ್ ಆಪ್ಷನ್ ನೋಡಿ, ಇದು ಫಾಲ್ಸ್ ಸ್ಟೇಟ್ಮೆಂಟ್ ಇದೆ. ದೇ ಆರ್ ಪ್ಯಾಸಿವ್ ಲರ್ನರ್ಸ್. ಮಕ್ಕಳು ಯಾವತ್ತು ಆ್ಯಕ್ಟಿವ್ ಲರ್ನರ್ಸ್ ಅಂತ ಇದ್ದಾಗ ಅದು ಟ್ರೂ ಇರುತ್ತೆ. ಆದರೆ ಇಲ್ಲಿ ಆಪ್ಷನಲ್ಲಿ, ಫೋರ್ತ್ ಆಪ್ಷನಲ್ಲಿ ಪ್ಯಾಸಿವ್ ಲರ್ನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಆಪ್ಷನು ಫಾಲ್ಸ್, ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ. ಅವ್ರ ಮಕ್ಕಳು ಯಾವತ್ತು ಆ್ಯಕ್ಟಿವ್ ಲರ್ನರ್ಸ್ ಆಗಿರ್ತಾರೆ, ಪ್ಯಾಸಿವ್ ಲರ್ನರ್ಸ್ ಮಾತ್ರ ಆಗಿರಲ್ಲ.
ಮಕ್ಕಳು ಯಾವತ್ತು ಸಕ್ರಿಯ ಕಲಿಯೋರಾಗಿರ್ತಾರೆ. ನಿಷ್ಕ್ರಿಯ ಆಗಿರಲ್ಲ. ಮಕ್ಕಳು ಯಾವತ್ತು ಸಕ್ರಿಯವಾಗಿರ್ತಾರೆ. ನಾನು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಏನಕ್ಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಸಕ್ರಿಯ ನಿಷ್ಕ್ರಿಯ ಅನ್ನೋ ವರ್ಡ್ ಇದೆಯಲ್ಲ, ಇದು ಆ್ಯಕ್ಟಿವ್ ಮತ್ತು ಪ್ಯಾಸಿವ್. ಇದು ಕನ್ನಡ ಪೆಡಗಾಜಿಲಿ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ಕ್ವೆಶನ್, ಸ್ಟೀಫನ್ ಕ್ರೇಷನ್ಸ್ ಅಫೆಕ್ಟಿವ್ ಫಿಲ್ಟರ್ ಹೈಪಾಥಿಸಿಸ್ ಸ್ಟೇಟ್ಸ್ ದಟ್. ನೋಡಿ, ನಿಮಗೆ ಸ್ಟೀಫನ್ ಕ್ರೇಷನ್ಸ್ ಥಿಯರಿ 5 ಹೈಪಾಥಿಸಿಸ್ ಇದೆ ಅವರಲ್ಲಿ. ಸೊ ಇಲ್ಲಿ ಏನಿದೆ ನೋಡೋಣ. ಫಸ್ಟ್ ಆಪ್ಷನ್ಸ್ ನೋಡೋಣ. ದ ಅಫೆಕ್ಟಿವ್ ಫಿಲ್ಟರ್ ಆಕ್ಟ್ಸ್ ಆಸ್ ಎ ಬ್ಯಾರಿಯರ್ ಟು ಲ್ಯಾಂಗ್ವೇಜ್ acquisition. Second option, the affective filter works as a scaffold in language acquisition. Third, it helps in the first language acquisition. Fourth, it helps in the second language acquisition. ಇಲ್ಲಿ ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಟೀಫನ್ ಕ್ರೇಷನ್ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಬಗ್ಗೆ ಹೇಳಿದ್ದಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಅಂತಂದರೆ ಯಾವುದು? ಇಲ್ಲಿ ನಮ್ಮ ಮಾತೃಭಾಷೆ ಬಿಟ್ಟು ಯಾವುದೇ ಬೇರೆ ಲ್ಯಾಂಗ್ವೇಜ್ ಆಗಿರಲಿ ಅದನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಹೇಳ್ಬೋದು. ಇಲ್ಲಿ ಇವರು ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಏನು ಹೇಳಿದ್ದಾರೆ? ಇವ್ರದ್ದು 5 ಹೈಪೋಥಿಸಿಸ್ ಇದೆ. ಅದರಲ್ಲಿ ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಅಲ್ಲಿ ಫಿಲ್ಟರ್ ಅನ್ನೋ ವರ್ಡ್ ಕಾಣಿಸ್ತಾ ಇದೆ ನಿಮಗೆ, ಅದನ್ನ ನೆನಪಿಟ್ಕೊಳ್ಳಿ ಸಾಕು. ಅಂದರೆ ನಾವೇನೋ ಒಂದು ಕಲಿಯೋಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಫಿಲ್ಟರ್ ಮಾಡ್ತಾ ಇದೆ. ನಾವು ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ಫಿಲ್ಟರ್ ಮಾಡುತ್ತೆ. ಯಾವುದು? ಅಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಇದೆಯಲ್ಲ, ಇದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು? ಇಂಗ್ಲೀಷ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ತಡೆಗಟ್ಟುತ್ತಾ ಇದೆ. ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ದ ಅಫೆಕ್ಟಿವ್ ಫಿಲ್ಟರ್ ಆಕ್ಟ್ಸ್ ಆಸ್ ಎ ಬ್ಯಾರಿಯರ್, ತಡೆಗೋಡೆ ಇದ್ದಂಗೆ. ಬ್ಯಾರಿಯರ್ ಅಂದರೆ ತಡೆಗಟ್ಟೋದು, ತಡೆಗೋಡೆ ಇದ್ದಂಗೆ. ಬ್ಯಾರಿಯರ್ ಟು ಲ್ಯಾಂಗ್ವೇಜ್ ಅಕ್ವಿಸಿಷನ್. ಓಕೆ, ಇವಾಗ ಇಲ್ಲಿಂದ ನೋಡಿ ಕರ್ನಾಟಕ TET 2019 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಫಸ್ಟ್ ಕ್ವೆಶನ್, ದ ಮೀಡಿಯಮ್ ಆಫ್ ಸ್ಪೀಚ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಮೀಡಿಯಮ್ ಆಫ್ ರೈಟಿಂಗ್. ದ ಸ್ಟೇಟ್ಮೆಂಟ್ ದಟ್ ಕಾಂಟ್ರಾಡಿಕ್ಟ್ಸ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್. ಈ ಕ್ವೆಶನ್ ಅರ್ಥ ಏನಂದರೆ, ಬರವಣಿಗೆಯ ಮಾಧ್ಯಮಕ್ಕಿಂತ ಮಾತಿನ ಮಾಧ್ಯಮವು ಮುಖ್ಯವಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್, ದ ಸ್ಟೇಟ್ಮೆಂಟ್ ದಟ್ ಕಾಂಟ್ರಾಡಿಕ್ಟ್ಸ್ ದ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ಕಾಂಟ್ರಾಡಿಕ್ಟ್ಸ್ ಅಂದರೆ ಏನು? ಕಾಂಟ್ರಾಡಿಕ್ಟ್ಸ್ ಅಂತಂದ್ರೆ ಏನು? ಅಪೋಸಿಷನ್ ಅಂದರೆ ಇವಾಗ ಅಪೋಸಿಟ್ ಆಗಿರೋದು. ಇದರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದ ಮೀಡಿಯಮ್ ಆಫ್ ಸ್ಪೀಚ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಮೀಡಿಯಮ್ ಆಫ್ ರೈಟಿಂಗ್. ಬರವಣಿಗೆಯ ಮಾಧ್ಯಮಕ್ಕಿಂತ ಮಾತನಾಡುವ ಮಾಧ್ಯಮ ಇಂಪಾರ್ಟೆಂಟ್, ಮುಖ್ಯವಾದದ್ದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅಪೋಸಿಷನ್ ಅಲ್ಲಿ ಯಾವುದಿದೆ? ಆಪ್ಷನ್ಸ್ ಅಲ್ಲಿ ನೋಡೋಣ. ಫಸ್ಟ್ ಆಪ್ಷನ್, ಸ್ಪೀಚ್ ಕಮ್ಸ್ ಫಸ್ಟ್ ಇನ್ ದ ಹಿಸ್ಟ್ರಿ ಆಫ್ ಎನಿ ಲ್ಯಾಂಗ್ವೇಜ್ ಕಮ್ಯುನಿಟಿ. ಇಲ್ಲಿ ಸ್ಪೀಚ್ ಬಗ್ಗೆ ಹೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಪ್ರಕಾರ ಸ್ಪೀಚ್ ಬಗ್ಗೆನೇ ಹೇಳಿದ್ದಾರೆ. ಸೊ ಇದು ಆಪ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್, ವಿ ಲರ್ನ್ ಟು ಸ್ಪೀಕ್ ಫಸ್ಟ್. ಇದು ಕರೆಕ್ಟ್ ಆಗಿದೆ, ಅಪೋಸಿಟ್ ಆಗಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಆ ಸ್ಟೇಟ್ಮೆಂಟಿಗೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದು ಸರಿಯಾಗಿದೆ, ಅಪೋಸಿಟ್ ಆಗಿಲ್ಲ, ಕಾಂಟ್ರಾಡಿಕ್ಟ್ ಆಗಿಲ್ಲ. ಥರ್ಡ್ ಆಪ್ಷನ್, ಸ್ಪೀಚ್ ಈಸ್ ಯೂಸ್ಡ್ ಮೋರ್ ಆಸ್ ಎ ಮೀಡಿಯಮ್ ಆಫ್ ಕಮ್ಯುನಿಕೇಶನ್. ಇದರಲ್ಲೂ ಸ್ಪೀಚ್ ಬಗ್ಗೆ ಹೇಳಿದ್ದಾರೆ, ಸ್ಪೀಚ್ ಇಂಪಾರ್ಟೆನ್ಸ್ ಹೇಳಿದ್ದಾರೆ. ಥರ್ಡ್ ಆಪ್ಷನ್ ಆಯಿತು. ಸೊ ಫೋರ್ತ್ ಆಪ್ಷನ್ ನೋಡಿ, ವಿ ಲರ್ನ್ ಟು ರೈಟ್ ಫಸ್ಟ್. ಇಲ್ಲಿ ಸ್ಟೇಟ್ಮೆಂಟ್ ಕ್ವೆಶನ್ ಅಲ್ಲಿ ಏನು ಹೇಳಿದ್ದಾರೆ? ಸ್ಪೀಚ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಆದರೆ ಆಪ್ಷನ್ ನಂಬರ್ 4 ಇದೆಯಲ್ಲ, ಇದರಲ್ಲಿ ಏನು ಹೇಳಿದ್ದಾರೆ? ವಿ ಲರ್ನ್ ಟು ರೈಟ್ ಫಸ್ಟ್. ನಾವು ಬರವಣಿಗೆ ಫಸ್ಟ್ ಕಲಿಯೋದು ಅಂತ ಹೇಳಿದ್ದಾರೆ. ಸೊ ಇವಾಗ ಏನಾಯ್ತು? ಸ್ಟೇಟ್ಮೆಂಟ್ಗೆ ಆಪೋಸಿಷನ್ ಅಲ್ಲಿ ಯಾವುದಿದೆ? ಆಪ್ಷನ್ ನಂಬರ್ 4. ಆಪ್ಷನ್ ನಂಬರ್ 1, 2, 3 ಮೂರು ಇದೆಯಲ್ಲ, ಅದು ಸ್ಪೀಚ್ ಬಗ್ಗೆ ಇಂಪಾರ್ಟೆನ್ಸ್ ಹೇಳ್ತಾ ಇದೆ. ಸ್ಪೀಚ್ ಬಗ್ಗೆ ಇಂಪಾರ್ಟೆನ್ಸ್ ಯಾವ್ದು ಹೇಳ್ತಾ ಇಲ್ಲ? ಆಪ್ಷನ್ ನಂಬರ್ 4. ಕಾಂಟ್ರಾಡಿಕ್ಟ್ ಅಂದರೆ ಅಪೋಸಿಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವರ್ಡ್ಸ್ ಆರ್ ಮೇಡ್ ಅಪ್ ಆಫ್ ಸೌಂಡ್ಸ್. ದ ವರ್ಡ್ ಅಬೌಟ್ ಹ್ಯಾಸ್ ಆಪ್ಷನ್ಸ್ 1 sound, 2 sounds, 3 sounds, 4 sounds. ಅಬೌಟ್ ಇದಕ್ಕೆ ಆಪ್ಷನ್ ನಂಬರ್ 2, ಇದಕ್ಕೆ 2 ಸೌಂಡ್ಸ್ ಇದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. ಇವಾಗ ಎಕ್ಸಾಂಪಲ್ಗೋಸ್ಕರ ನಾನು ನಿಮ್ಗೆ ಕೊಟ್ಟಿರೋದಿದ್ದು 2 syllables ಮಾತ್ರ ಎಕ್ಸಾಂಪಲ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇವಾಗ ಒಂದು ವರ್ಡ್ ಇದೆ. ಫಸ್ಟ್ ವರ್ಡ್ ನೋಡಿ, ರಿಮೈಂಡ್ ಅಂತ ಇದೆ. REMIND, ರಿಮೈಂಡ್. ರಿಮೈಂಡ್ಗೆ RE ಒಂದು ಸಿಲಬಲ್, MIND 1 syllable. ಸೆಕೆಂಡ್ ಲೈಲ್ಯಾಕ್ ಅಂತ ಇದೆ. LI 1 syllable, LAC ಇನ್ನೊಂದು ಸಿಲಬಲ್. ಥರ್ಡ್ BASIN ಬೇಸಿನ್, BA ಬೇ ಅದು 1 syllable ಆಯಿತು. SIN ಸಿನ್ ಅದು ಇನ್ನೊಂದು ಸಿಲಬಲ್ ಆಯಿತು. ಓಕೆ, ಇದರಲ್ಲಿ ನೋಡಿ ಅದೇ ಸೇಮ್ ಕ್ವಶನ್, ಇದು ಸೇಮ್ ಕ್ವಶನ್. ವರ್ಡ್ಸ್ ಆರ್ ಮೇಡ್ ಅಪ್ ಆಫ್ ಸೌಂಡ್ಸ್. ದ ವರ್ಡ್ ಅಬಾರ್ಡ್ ಹ್ಯಾಸ್ ಎಷ್ಟು? 2 sounds. ನೆಕ್ಸ್ಟ್ ಕ್ವಶನ್, ದ ಲಾಸ್ಟ್ ಸಿಲಬಲ್ ಇನ್ ಅ ವರ್ಡ್ ಈಸ್ ಕಾಲ್ಡ್ ಆಪ್ಷನ್ಸ್ ಅಲ್ಟಿಮಾ, ಪೆನ್ಅಲ್ಟಿಮಾ, ಆಂಟಿಪೆನ್ಅಲ್ಟಿಮಾ, ಆಂಟಿಪೆನಲ್ಟ್, ಪೆನಲ್ಟಿಮಾ. ಇದು ಆಪ್ಷನ್ಸ್ ನೋಡಿದ ತಕ್ಷಣ ನೀವು ಫಸ್ಟ್ ಟೈಮ್ ಓದ್ತಾ ಇರೋರಿಗೆ ಏನಿಷ್ಟು ಕಾಂಪ್ಲಿಕೇಟ್ ಅನ್ಸುತ್ತೆ. ಇದೇನಿಲ್ಲ, ತುಂಬ ಸಿಂಪಲ್. ಲಾಸ್ಟ್ ಸಿಲಬಲ್ ಇನ್ ಎ ವರ್ಡ್, ಯಾವುದೋ ಒಂದು ವರ್ಡ್ ಇರುತ್ತೆ, ಅದರ ಲಾಸ್ಟ್ ಸಿಲಬಲ್ ಇರುತ್ತಲ್ಲ, ಅದಕ್ಕೆ ಏನು ಹೇಳ್ತೀವಿ? ಅಲ್ಟಿಮಾ ಅಂತ ಹೇಳ್ತೀವಿ. ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ, ದ ಅಲ್ಟಿಮಾ ಇಸ್ ದ ಲಾಸ್ಟ್ ಸಿಲಬಲ್ ಆಫ್ ಎ ವರ್ಡ್.
ಯಾವುದೋ ಒಂದು ವರ್ಡ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕ್ಯಾಪ್ಷನ್ ಅಂತ ಇರುತ್ತೆ. CAP ಕ್ಯಾಪ್, TION ಷನ್, ಕ್ಯಾಪ್ಷನ್ ಅಂತ ಇದ್ದಾಗ ಆ TION ಷನ್ ಅಂತ ಇದೆಯಲ್ಲ ಅದು ಲಾಸ್ಟ್ ವರ್ಡ್ ಅಥವಾ ಲಾಸ್ಟ್ ಸಿಲಬಲ್. ಅದಕ್ಕೆ ಏನು ಹೇಳ್ತೀವಿ, ಆ ಲಾಸ್ಟ್ ಸಿಲಬಲ್ಗೆ ಅಲ್ಟಿಮಾ ಅಂತ ಹೇಳ್ತೀವಿ. ಅಲ್ಟಿಮಾ ಅಂದರೆ ಗೊತ್ತಾಯ್ತು. ಪೆನ್ ಅಲ್ಟಿಮಾ ಅಂದರೆ ಏನು, ಮತ್ತೆ ಆಂಟಿ ಪೆನ್ ಅಲ್ಟಿಮಾ ಅಂದರೆ ಏನು, ಪೆನ್ ಅಲ್ಟಿಮೇಟ್ ಅಂತ ಇದೆ, ಪೆನ್ ಅಲ್ಟಿಮಾ ಅಂದ್ರೂ ಅದೇ. ಪೆನ್ ಅಲ್ಟಿಮಾ ಅಂದರೆ ಏನು, ದ ಸಿಲಬಲ್ ಬಿಫೋರ್ ದ ವೆರಿ ಲಾಸ್ಟ್ ಒನ್ ಇನ್ ಎ ವರ್ಡ್. ಯಾವುದೋ ಒಂದು ವರ್ಡ್ ಇರುತ್ತೆ, ಯಾವುದೋ ಒಂದು ವರ್ಡಲ್ಲಿ ಲಾಸ್ಟ್ ಸಿಲಬಲ್ಗೆ ಏನು ಹೇಳ್ತೀವಿ, ಅಲ್ಟಿಮಾ ಅಂತ ಹೇಳ್ತೀವಿ. ಲಾಸ್ಟ್ ಸಿಲಬಲ್ಕಿನ್ನ ಮುಂಚೆ ಒಂದು ವರ್ಡ್ ಇರತ್ತಲ್ಲ ಅದಕ್ಕೆ ಬಿಫೋರ್ ದ ವೆರಿ ಲಾಸ್ಟ್ ಇರುತ್ತಲ್ಲ ಅದಕ್ಕಿಂತ ಮುಂಚೆ ಇರುತ್ತಲ್ಲ ಅದಕ್ಕೆ ಪೆನ್ ಅಲ್ಟಿಮೇಟ್ ಅಥವಾ ಪೆನ್ ಅಲ್ಟಿಮಾ ಅಂತೀವಿ. ನೆಕ್ಸ್ಟ್ ಆಂಟಿ ಪೆನ್ ಅಲ್ಟಿಮೇಟ್ ಅಂತಂದ್ರೆ ಏನು, ದ ಸ್ಟ್ರೆಸ್ಡ್ ಆನ್ ದ ಥರ್ಡ್ ಸಿಲಬಲ್ ಫ್ರಮ್ ದ ಎಂಡ್ ಆಫ್ ದ ವರ್ಡ್. ಥರ್ಡ್ ಎಂಡ್ ಅಲ್ಲಿ ಇರುತ್ತಲ್ಲ ಒಂದು ವರ್ಡ್, ಎಂಡಿಂದ ಮೂರನೇ ವರ್ಡ್, ಥರ್ಡ್ ಸಿಲಬಲ್ ಫ್ರಮ್ ದ ಎಂಡ್ ಆಫ್ ದ ವರ್ಡ್, ಅದಕ್ಕೆ ಆಂಟಿ ಪೆನ್ ಅಲ್ಟಿಮೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್, ಸಂತೋಷ್, ಗುಡ್ ಮಾರ್ನಿಂಗ್ ರವಿ, ಐ ವುಡ್ ಲೈಕ್ ಯು ಟು ಮೀಟ್ ಮಿಸ್ಟರ್ ರಾವ್, ಚೇರ್ಪರ್ಸನ್ DRDO ಅಂತ ಸಂತೋಷ್ ಅವರು ಈ ಸ್ಟೇಟ್ಮೆಂಟ್ ಹೇಳ್ತಾರೆ, ಈ ಡೈಲಾಗ್ ಹೇಳ್ತಾರೆ. ನೆಕ್ಸ್ಟ್ ರವಿ ಅವ್ರು ಏನು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಸರ್, ಗ್ಲಾಡ್ ಟು ಮೀಟ್ ಯು ಅಂತ ಹೇಳ್ತಾರೆ. ದ ಅಂಡರ್ಲೈನ್ಡ್ ಡೈಲಾಗ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಅಂಡರ್ಲೈನ್ ಮಾಡಿದೇವಲ್ವಾ ಅದನ್ನ, ಆ ಡೈಲಾಗು ಏನದು ಅಂತ ಹೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಸಿಕ್ಕಿಂಗ್ ಇನ್ಫಾರ್ಮೇಶನ್, ಗಿವಿಂಗ್ ಡೈರೆಕ್ಷನ್ಸ್, ಇಂಟ್ರೊಡಕ್ಷನ್, ಎಕ್ಸ್ಪ್ರೆಸಿಂಗ್ ಅಗ್ರಿಮೆಂಟ್. ಇದರಲ್ಲಿ ಏನಿದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ಇಂಟ್ರೊಡಕ್ಷನ್. ನೆಕ್ಸ್ಟ್ ಕ್ವೆಶನ್, ದ ಅಪ್ಲಿಕೇಶನ್ ಆಫ್ ನಾಲೆಜ್ ಈಸ್ ರಿಲೇಟೆಡ್ ಟು. ನೋಡಿ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೆ ನಿಮಗೆ ಬ್ಲೂಮ್ಸ್ ಟ್ಯಾಕ್ಸಾನಮಿ ಒಂದ್ಸರಿ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇದಕ್ಕೆ ಆಪ್ಷನ್ ನಂಬರ್ 1, ಕಾಗ್ನಿಟಿವ್ ಡೊಮೈನ್ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಕಾಗ್ನಿಟಿವ್ ಅಫೆಕ್ಟಿವ್ ಸೈಕೋಮೋಟರ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಕಾಗ್ನಿಟಿವ್ ಡೊಮೈನ್. ಓಕೆ, ಇಲ್ಲಿ ನೋಡಿ 3 ಟೈಪ್ಸ್ ಆಫ್ ಲರ್ನಿಂಗ್ ಯಾವ್ದು ಅಂದ್ರೆ ಕಾಗ್ನಿಟಿವ್, ಅಫೆಕ್ಟಿವ್ ಮತ್ತೆ ಸೈಕೋಮೋಟರ್ ಡೊಮೈನ್ಸ್. 3 ಟೈಪ್ಸ್ ಆಫ್ ಲರ್ನಿಂಗ್ ಇದು. ಇದರಲ್ಲಿ ಕಾಗ್ನಿಟಿವ್ ಡೊಮೈನ್ ಇನ್ಫಾರ್ಮೇಷನ್, ಗಿವಿಂಗ್ ಡೈರೆಕ್ಷನ್ಸ್ ಅಥವಾ ನಾಲೆಜ್. ಇದು ಕಾಗ್ನಿಟಿವ್ ಅಂದ್ರೆ ಏನು, ಮೈಂಡ್ ಗೆ ರಿಲೇಟೆಡ್ ಆಗಿರೋದು. ಕಾಗ್ನಿಟಿವ್ ಅಂದ್ರೆ ನಾಲೆಜ್ ಆಗಿರ್ಬೋದು, ಇಂಟೆಲಿಜೆನ್ಸ್ ಆಗಿರ್ಬೋದು, ಎಲ್ಲ ಮೈಂಡ್ ಗೆ ರಿಲೇಟೆಡ್ ಆಗಿರುತ್ತೆ. ಆದ್ರೆ ಅಫೆಕ್ಟಿವ್ ಇದೆಯಲ್ಲ ಅದರಲ್ಲಿ ಫೀಲಿಂಗ್ಸ್ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿರುತ್ತೆ. ಮತ್ತೆ ಸೈಕೋಮೋಟರ್ ಡೊಮೈನ್ ಅಲ್ಲಿ ಏನಿರುತ್ತೆ ಅಂದ್ರೆ ಫಿಸಿಕಲ್ ಸ್ಕಿಲ್ಸ್ ಅಂದ್ರೆ ಅದು ಮೈಂಡ್ ಗೆ ರಿಲೇಟೆಡ್ ಆಗಿರಲ್ಲ. ಫಿಸಿಕಲ್ ಸ್ಕಿಲ್ಸ್ ಅಂದ್ರೆ ಕೈಯಿಂದ ಮಾಡೋದು, ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಫಿಸಿಕಲ್ ಸ್ಕಿಲ್ಸ್. ಸೈಕೋಮೋಟರ್ ಅಂದ್ರೆ ಕೈಯಿಂದ ಮಾಡೋದು, ಮೋಟಾರ್ ಆಕ್ಟಿವಿಟೀಸ್ ಅಂತಾನೆ ಹೇಳ್ತಾರೆ. ನಾವ್ ಏನ್ ಮಾಡ್ತೀವಿ, ಹೌ ವಿ ಡೂ ಅಂತ ಇದೆ ನೋಡಿ ಕೆಳಗಡೆ. ಸೊ ಇಲ್ಲಿ ಕಾಗ್ನಿಟಿವ್ ಅಂದ್ರೆ ಏನಾಯ್ತು, ಮೈಂಡ್ ಗೆ ರಿಲೇಟೆಡ್. ಅಫೆಕ್ಟಿವ್ ಅಂದ್ರೆ ಫೀಲಿಂಗ್ಸ್, ಸೈಕೋಮೋಟರ್ ಅಂದ್ರೆ ಫಿಸಿಕಲ್ ಸ್ಕಿಲ್ಸ್ ಅಥವಾ ಸೈಕೋಮೋಟರ್ ಸ್ಕಿಲ್ಸ್, ಕೈಯಿಂದ ಮಾಡೋ ಸ್ಕಿಲ್ಸ್. ಓಕೆ, ಈ 3 ಡೊಮೈನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಯಾವುದು, ಕಾಗ್ನಿಟಿವ್ ಡೊಮೈನ್. ನೆಕ್ಸ್ಟ್ ಕ್ವೆಶನ್, an example for meaning based activity is options: reading every word, second, understanding the meaning of every word, third, making prediction based on the selected words, fourth, recognizing letters, sounds and words. In example for meaning based activity ಅಂತಂದ್ರೆ ಏನು, ಚಟುವಟಿಕೆ. ಮೀನಿಂಗ್ ಬೇಸ್ಡ್ ಆಕ್ಟಿವಿಟಿ ಅಂದ್ರೆ ಏನು, ಅರ್ಥ ಆಧಾರಿತ ಚಟುವಟಿಕೆ. ಆಧಾರಿತ ಚಟುವಟಿಕೆ. ಇದಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕ್ವಶನ್ ಮೀನಿಂಗ್. ಇದಕ್ಕೆ ಆಪ್ಷನ್ ನಂಬರ್ 3, ಮೇಕಿಂಗ್ ಪ್ರಿಡಿಕ್ಷನ್ ಬೇಸ್ಡ್ ಆನ್ ದ ಸೆಲೆಕ್ಟೆಡ್ ವರ್ಡ್ಸ್, ಇದಕ್ಕೆ ಸರಿಯಾದ ಉತ್ತರ. ಇವಾಗ ಯಾವುದೋ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಏನ್ ಮಾಡೋದು, ಮೇಕಿಂಗ್ ಪ್ರಿಡಿಕ್ಷನ್ ಅಂತಂದ್ರೆ ಏನು, ಒಂದು ಊಹೆಯನ್ನು ಮಾಡೋದು, ಒಂದು ಅಂದಾಜು ಹಾಕೋದು, ಈ ವರ್ಡ್ ಮೀನಿಂಗ್ ಏನಿದೆ ಅನ್ನೋ ಆ ಥರ. ಇದಕ್ಕೆ ಎಕ್ಸಾಂಪಲ್ ಒಂದು, ಮೇಕಿಂಗ್ ಪ್ರಿಡಿಕ್ಷನ್ ಅಂದರೆ ಊಹೆ ಮಾಡೋದು, ಬೇಸ್ಡ್ ಆನ್ ದ ಸೆಲೆಕ್ಟೆಡ್ ವರ್ಡ್ಸ್ ಅಂದರೆ ಯಾವ ಸೆಲೆಕ್ಟೆಡ್ ವರ್ಡ್ಸ್ ಇದೆಯಲ್ಲ ಅದಕ್ಕೆ ಊಹೆಯನ್ನು ಮಾಡೋದು. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೀಡಿಂಗ್ ಫಾರ್ ಕಾಂಪ್ರಿಹೆನ್ಷನ್. ಇಲ್ಲಿ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ನಾಟ್ ಅಂತ ಕೇಳಿದ್ದಾರೆ. ಸೊ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೀಡಿಂಗ್ ಫಾರ್ ಕಾಂಪ್ರಿಹೆನ್ಷನ್. ಈ ವರ್ಡ್ ನಿಮಗೆ ನಾನು ರಿಪೀಟ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ರೀಡಿಂಗ್ ಫಾರ್ ಕಾಂಪ್ರಿಹೆನ್ಷನ್ ಅಂದ್ರೆ ಏನು, ರೀಡಿಂಗ್ ಫಾರ್ ಕಾಂಪ್ರಿಹೆನ್ಷನ್ ಅಂದ್ರೆ ಸೈಲೆಂಟ್ ರೀಡಿಂಗ್ ಅಲ್ಲಿ ಬರುತ್ತೆ. ಆಪ್ಷನ್ಸ್ ನೋಡಿ, ಫಸ್ಟ್ ಆಪ್ಷನ್, ರೀಡ್ಸ್ ಆಲ್ ಟೈಪ್ಸ್ ಆಫ್ ಮೆಟೀರಿಯಲ್ ಫಾರ್ ಪ್ಲೆಜರ್, ಸೆಕೆಂಡ್, ರೀಡ್ಸ್ ಅಲೌಡ್, ಥರ್ಡ್, ಟ್ರೈಸ್ ಟು ಪ್ರಿಡಿಕ್ಟ್ ವಾಟ್ ಫಾಲೋಸ್ ಬೇಸ್ಡ್ ಆನ್ ಪ್ರಯರ್ ನಾಲೆಜ್,
Fourth, previews the text before reading. Option number 2 is the right answer. ಏನಕ್ಕೆ ಅಂದರೆ ಕ್ವೆಶನಲ್ಲಿ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಹೇಳಿದ್ದಾರೆ. ಸೊ ರೀಡಿಂಗ್ ಅಲೌಡ್ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ರೀಡ್ಸ್ ಅಲೌಡ್ ಅಂದರೆ ಅದರಲ್ಲಿ ಏನಾಗುತ್ತೆ, ಪ್ರೊನೌನ್ಸಿಯೇಷನ್ಗೋಸ್ಕರ ನಾವು ಜೋರಾಗಿ ಓದ್ತೀವಿ. ಲೌಡ್ ರೀಡಿಂಗ್ ಮಾಡೋದು ಪ್ರೊನೌನ್ಸಿಯೇಷನ್ಗೋಸ್ಕರ, ಕಾಂಪ್ರಿಹೆನ್ಷನ್ಗೋಸ್ಕರ ಸೈಲೆಂಟ್ ರೀಡಿಂಗ್ ಮಾಡೋದು. ನೆಕ್ಸ್ಟ್ ಕ್ವೆಶನ್, ವಾಲ್ ಮ್ಯಾಗಝೀನ್ಸ್ ಪ್ರೊವೈಡ್ ಆಪರ್ಚುನಿಟೀಸ್ ಟು ಆಪ್ಷನ್ಸ್ discriminate between sounds. Second, identify stressed words. Third, develop literary interest and reading habits. Next, retain chunks to recite later. ಇಲ್ಲಿ ಆಪ್ಷನ್ ನಂಬರ್ 3 ಡೆವಲಪ್ ಲಿಟ್ರರಿ ಇಂಟ್ರೆಸ್ಟ್ ಅಂಡ್ ರೀಡಿಂಗ್ ಹ್ಯಾಬಿಟ್ಸ್ ಇದಕ್ಕೆ ರೈಟ್ ಆನ್ಸರ್. ಈ ಫಸ್ಟ್ ಆಪ್ಷನ್ ಇದೆಯಲ್ಲ, ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಸೌಂಡ್ಸ್ ಅಂದರೆ ಶಬ್ದಗಳ ನಡುವೆ ತಾರತಮ್ಯ ಅಂತ ಅರ್ಥ. ಸೆಕೆಂಡ್ ಆಪ್ಷನ್ ಐಡೆಂಟಿಫೈ ಸ್ಟ್ರೆಸ್ಡ್ ವರ್ಡ್ಸ್ ಅಂದರೆ ಐಡೆಂಟಿಫೈ ಮಾಡೋದು, ಗುರುತಿಸೋದು ಯಾವುದೋ ಸ್ಟ್ರೆಸ್ಡ್ ವರ್ಡ್ಸ್ನ ಅಂದರೆ ಒತ್ತು ಕೊಟ್ಟಿರೋ ಪದಗಳನ್ನು, ಸ್ಟ್ರೆಸ್ಡ್ ವರ್ಡ್ಸ್ನ ಐಡೆಂಟಿಫೈ ಮಾಡೋದು. ನೆಕ್ಸ್ಟ್ ಆಪ್ಷನ್ ಥರ್ಡ್ ಆಪ್ಷನ್ ಡೆವಲಪ್ ಲಿಟ್ರರಿ ಇಂಟ್ರೆಸ್ಟ್ ಆ್ಯಂಡ್ ರೀಡಿಂಗ್ ಹ್ಯಾಬಿಟ್ಸ್ ಅಂದರೆ ಮಕ್ಕಳಲ್ಲಿ ರೀಡಿಂಗ್ ಹ್ಯಾಬಿಟ್ಸ್ನ ಡೆವಲಪ್ ಮಾಡೋದು. ಮತ್ತು ಲಿಟ್ರರಿ ಇಂಟ್ರೆಸ್ಟ್ ಅಂತಂದರೆ ಸಾಹಿತ್ಯ ಬಗ್ಗೆ ಆಸಕ್ತಿ ಉಂಟು ಮಾಡೋದು, ಬೆಳೆಸೋದು, ಡೆವಲಪ್ ಮಾಡೋದು. ಓಕೆ, ಫೋರ್ತ್ ಆಪ್ಷನ್ ಇನ್ನೊಂದಿದೆ ನೋಡಿ, ರಿಟೈನ್ ಚಂಕ್ಸ್ ಟು ರಿಸೈಟ್ ಲೇಟರ್. ನಾವು ಏನು ಓದಿರ್ತೀವೋ ಅದನ್ನು ಮೈಂಡಲ್ಲಿ ರಿಟೈನ್ ಮಾಡಿಕೊಂಡು ಅದನ್ನು ರಿಸೈಟ್ ಲೇಟರ್ ಅಂತಂದರೆ ನಾವು ಲೇಟಾಗಿ ಅದನ್ನು ಓದ್ಕೊಳ್ಳೋದು. ಓಕೆ, ಈ ಕ್ವೆಶನ್ನಲ್ಲಿ ಏನಿದೆ ನೋಡಿ ಇನ್ನೊಂದ್ಸರಿ. ವಾಲ್ ಮ್ಯಾಗಝೀನ್ಸ್ ಪ್ರೊವೈಡ್ ಆಪರ್ಚುನಿಟೀಸ್ ಟು. ವಾಲ್ ಮ್ಯಾಗಝೀನ್ಸಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅವರಲ್ಲಿ ರೀಡಿಂಗ್ ಹ್ಯಾಬಿಟ್ ಡೆವಲಪ್ ಆಗುತ್ತೆ. ಇನ್ನೊಂದು ಸಾಹಿತ್ಯಕ್ಕೆ ಆಸಕ್ತಿಗಳನ್ನು ಬೆಳೆಸೋದಕ್ಕೋಸ್ಕರ ನಾವು ವಾಲ್ ಮ್ಯಾಗಝೀನ್ಸ್ನ ಹಾಕ್ತೀವಿ. ನೆಕ್ಸ್ಟ್ ಕ್ವೆಶನ್, ದ ಟೆಸ್ಟ್ ಕಂಡಕ್ಟೆಡ್ ಟು ನೋ ವಾಟ್ ದ ಚೈಲ್ಡ್ ಹ್ಯಾಸ್ ಲರ್ನ್ಡ್ ಫ್ರಮ್ ವಾಟ್ ಹ್ಯಾಸ್ ಬೀನ್ ಟಾಟ್ ಇನ್ ದಟ್ ಗ್ರೇಡ್ ಈಸ್. ಅಂದರೆ ಒಂದು ಟೆಸ್ಟ್ ಮಾಡ್ತಾರೆ, ಏನು ಮಗು ಕಲ್ತಿದೆ, ನಾವು ಏನು ಟೀಚ್ ಮಾಡಿದ್ದೀವೋ ಅದರಿಂದ ಮಗು ಏನು ಕಲ್ತಿದೆ ಅಂತ ಅಂದ್ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದಕ್ಕೆ ಯಾವ ಟೆಸ್ಟ್ ಅಂತ ಹೇಳ್ತಾರೆ? ದ ಟೆಸ್ಟ್ ಕಂಡಕ್ಟೆಡ್ ಟು ನೋ ವಾಟ್ ದ ಚೈಲ್ಡ್ ಹ್ಯಾಸ್ ಲರ್ನ್ಡ್, ಏನು ಮಗು ಕಲ್ತಿದೆ ಅಂತ ಅಂದ್ಬಿಟ್ಟು ನಾವು ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದಕ್ಕೆ ಯಾವ ಟೆಸ್ಟ್ ಅಂತ ಹೇಳ್ತೀವಿ? ಆಪ್ಷನ್ ನಂಬರ್ 4 ಅಚೀವ್ಮೆಂಟ್ ಟೆಸ್ಟ್. ಅಗೇನ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇದು ಡಯಾಗ್ನೋಸ್ಟಿಕ್ ಟೆಸ್ಟ್, ಪ್ರೊಫಿಷಿಯನ್ಸಿ, ಪ್ಲೇಸ್ಮೆಂಟ್ ಮತ್ತು ಅಚೀವ್ಮೆಂಟ್ ಟೆಸ್ಟ್. ಇದು ವೆರಿ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಪ್ರೊಫಿಷಿಯನ್ಸಿ ಟೆಸ್ಟ್ ಬಗ್ಗೆ ಒಂದು ಕ್ವೆಶನ್ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಪ್ರಾವೀಣ್ಯತೆ ಅನ್ನೋದು ಇಂಗ್ಲೀಷ್ ಪೆಡಗಾಜಿ ಅಥವಾ ಕನ್ನಡ ಪೆಡಗಾಜಿಯಲ್ಲಿ ಪ್ರೊಫಿಷಿಯನ್ಸಿ ಬಗ್ಗೆ ಕೇಳ್ತಾರೆ, ಒಂದು ಮಾರ್ಕ್ಸ್ ಆಯಿತು. ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್, ಅಚೀವ್ಮೆಂಟ್ ಟೆಸ್ಟ್ ಎರಡು ಮ್ಯಾಥ್ಸಲ್ಲಿ ಅಥವಾ EVS ಅಲ್ಲಿ ಅಥವಾ ಸೈನ್ಸಲ್ಲಿ ಖಂಡಿತ 100% ಕೇಳ್ತಾರೆ. ಸೊ ಅಚೀವ್ಮೆಂಟ್ ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್, ಪ್ಲೇಸ್ಮೆಂಟ್ ಟೆಸ್ಟ್, ಪ್ರೊಫಿಷಿಯನ್ಸಿ ಟೆಸ್ಟ್ 4 ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವೆಶನ್, ದ ಸ್ಪೋಕನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಆಪ್ಷನ್ಸ್ punctuation, next accuracy, next stress and intonation, next information gap. Answer, right answer option number 3 stress and intonation. ಇದು ಸ್ಟ್ರೆಸ್ ಆ್ಯಂಡ್ ಇಂಟೋನೇಷನ್ ಅಂತಂದರೆ ಏನು? ಫಾರ್ ಎಕ್ಸಾಂಪಲ್ ಇದು ಯೂಶಲಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಏನಕ್ಕೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಆಟ ಅಥವಾ ಊಟ, ಅಂಗಡಿ ಅಂತಂದ್ಬಿಟ್ಟು ನೀವು ಹೇಳ್ಕೊಡ್ತೀರಾ, ಅಮ್ಮ ಊಟ ಅಂತಂದ್ಬಿಟ್ಟೆಲ್ಲ ಹೇಳ್ಕೊಡ್ತೀರಲ್ಲ. ಸೊ ಅವಾಗ ನೀವು ನಿಮ್ಮ ವಾಯ್ಸಲ್ಲಿ ಏನಾಗುತ್ತೆ, ಹೇಳ್ಕೊಡ್ಬೇಕಾದ್ರೆ ಲ್ಯಾಂಗ್ವೇಜ್ ಟೀಚರ್ ವಾಯ್ಸಲ್ಲಿ ರೈಸ್ ಮತ್ತು ಫಾಲ್ ಆಗುತ್ತೆ. ಒಂದು ಸ್ವಲ್ಪ ರೈಸ್ ಮಾಡ್ತೀರಾ ಮತ್ತು ಫಾಲ್ ಮಾಡ್ತೀರಾ ನಿಮ್ಮ ಟೋನ್ನ, ರೈಸ್ ಆ್ಯಂಡ್ ಫಾಲ್ ಆಫ್ ಟೋನ್. ಅದಕ್ಕೇನು ಹೇಳ್ತೀವಿ? ಇಂಟೋನೇಷನ್ ಅಂತ ಹೇಳ್ತೀವಿ. ಮತ್ತು ಒಂದೊಂದು ವರ್ಡಿಗೆ ನೀವು ಸ್ಟ್ರೆಸ್ ಕೊಟ್ಟು ಒತ್ತು ಕೊಟ್ಟು ನೀವು ಹೇಳ್ತೀರಾ ಹೇಳಬೇಕಾದ್ರೆ, ಉಚ್ಚಾರಣೆ ಮಾಡಬೇಕಾದ್ರೆ. ಸೊ ರೈಸ್ ಆ್ಯಂಡ್ ಫಾಲ್ ಆಫ್ ಟೋನ್ಗೆ ಏನು ಹೇಳ್ತೀವಿ? ಇಂಟೋನೇಷನ್ ಅಂತ ಹೇಳ್ತೀವಿ. ಇಂಟೋನೇಷನ್ ಮತ್ತು ಸ್ಟ್ರೆಸ್ ಇದೆಯಲ್ಲ, ಇದೆರಡು ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಪೋಕನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಕ್ವೆಶನ್, ದ ಸ್ಟ್ರಾಟಜಿ ಸರ್ವೆ ಕ್ವೆಶನ್ ರೀಡ್, ರಿಸೈಟ್ ಅಂಡ್ ರಿವ್ಯೂ ಈಸ್ ಸೂಟಬಲ್ ಟು ಡೆವಲಪ್. ಇದಕ್ಕೆ ಸರ್ವೆ, ಕ್ವೆಶನ್, ರೀಡ್, ರಿಸೈಟ್ ಅಂಡ್ ರಿವ್ಯೂ ಇದಕ್ಕೆ ಶಾರ್ಟ್ ಫಾರ್ಮ್ ಏನು? SQ3R. SQ3R ಇಂದ ಏನು ಮಾಡ್ತೀವಿ? ಈ ಸೂಟಬಲ್ ಟು ಡೆವಲಪ್, ಏನು ಡೆವಲಪ್ ಆಗುತ್ತೆ ಇದರಲ್ಲಿ ಅಂದರೆ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಲಿಸ್ನಿಂಗ್ ಫಾರ್ ಕಾಂಪ್ರಿಹೆನ್ಷನ್, ಸ್ಪೀಕಿಂಗ್ ಫಾರ್ ಕಮ್ಯುನಿಕೇಷನ್, ರೀಡಿಂಗ್ ಫಾರ್ ಇನ್ಫಾರ್ಮೇಷನ್, ರೈಟಿಂಗ್ ಫಾರ್ ಕಮ್ಯುನಿಕೇಷನ್. ಇದರಲ್ಲಿ ಆಪ್ಷನ್ ನಂಬರ್ 3 ರೀಡಿಂಗ್ ಫಾರ್ ಇನ್ಫಾರ್ಮೇಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಬೇರೆ ಆಪ್ಷನ್ಸಲ್ಲಿ ನಿಮಗೆ ಎಲ್ಲ ಕಾಣಿಸ್ತಾ ಇದೆ. ಆಪ್ಷನ್ಸಲ್ಲಿ ಲಿಸ್ನಿಂಗ್, ಸ್ಪೀಕಿಂಗ್, ರೈಟಿಂಗ್, ರೀಡಿಂಗ್ 4 ಇದೆ, LSRW 4 ಇದೆ. ಅದರಲ್ಲಿ ಈ ಸರ್ವೆ, ಕ್ವೆಶನ್, ರೀಡ್, ರಿಸೈಟ್ ಆ್ಯಂಡ್ ರಿವ್ಯೂ SQ3R ಇದೆಯಲ್ಲ, ಇದು ಏನಿದು? ರೀಡಿಂಗ್ ಇದು ರೀಡಿಂಗ್ ಸ್ಟ್ರಾಟಜಿ ಅಥವಾ
ಇದು ರೀಡಿಂಗ್ ಟೆಕ್ನಿಕ್ ಅಥವಾ ರೀಡಿಂಗ್ ಸ್ಟ್ರಾಟಜೀಸ್ ಅಂತ ಕೇಳ್ತಾರೆ. ಇದು ರೀಡಿಂಗಲ್ಲಿ ಬರುತ್ತೆ. ಯಾವುದು? SQ3R ಅಂದ್ರೆ ಏನು? ಸರ್ವೆ, ಕ್ವೆಶನ್, ರೀಡ್, ರಿಸೈಟ್ ಅಂಡ್ ರಿವ್ಯೂ. ಇದು SQ3R. ಇದು ಒಂದು ರೀಡಿಂಗ್ ಮೆಥಡ್ ಅಥವಾ ರೀಡಿಂಗ್ ಸ್ಟ್ರಾಟಜಿ ಅಥವಾ ರೀಡಿಂಗ್ ಟೆಕ್ನಿಕ್ ಯಾವುದಾದ್ರೂ ಕೇಳ್ಬೋದು. ರೀಡಿಂಗ್ ಮೆಥಡ್ ಇದು ಸ್ಪೀಕಿಂಗ್ ಅಲ್ಲಿ ಬರಲ್ಲ, ಲಿಸ್ನಿಂಗ್ ಅಲ್ಲಿ ಬರಲ್ಲ, ರೈಟಿಂಗ್ ಅಲ್ಲಿ ಬರಲ್ಲ. ಇದು ರೀಡಿಂಗ್ ಅಲ್ಲಿ ಬರುತ್ತೆ. SQ3R ಯಾವ್ದ್ರಲ್ಲಿ ಬರುತ್ತೆ? ರೀಡಿಂಗ್ ಅಲ್ಲಿ. ರೀಡಿಂಗ್ ಮೆಥಡ್ ಅಥವಾ ರೀಡಿಂಗ್ ಟೆಕ್ನಿಕ್ ಅಥವಾ ರೀಡಿಂಗ್ ಸ್ಟ್ರಾಟಜಿ ಅಂತ ಕೇಳಿದಾಗ ನೀವು SQ3R ಯಾವ್ದ್ರಲ್ಲಿ ಬರುತ್ತೆ ಅನ್ಕೊಬೇಕು? ರೀಡಿಂಗ್ ಅಲ್ಲಿ ಬರುತ್ತೆ. ಆಕ್ಟಿವ್ ರೀಡಿಂಗ್ ಈ ಪಿಕ್ಚರ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಕ್ಲೀನ್ ಆಗಿ ನೆನಪಿಗಿರತ್ತೆ ಅಂತ ಪಿಕ್ಚರ್ಸ್ ತೋರಿಸ್ತಾ ಇದ್ದೀನಿ. ರೀಡಿಂಗ್ ಸ್ಟ್ರಾಟಜಿ ಯಾವುದು? SQ3R. ಸರ್ವೆ, ಕ್ವೆಶನ್, ರೀಡ್, ರಿಸೈಟ್, ರಿಕಾಲ್ ಅಂತ ಇದೆ ಅಥವಾ ರಿವ್ಯೂ ಅಂತ ಕೊಟ್ಟಿರ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.